ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಗುಡ್ ನ್ಯೂಸ್. ಪಿ ಕೆ ಎಲ್ ಕಬಡ್ಡಿ ಫ್ಯಾನ್ಸ್ ಅಂದ್ರು ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಇವತ್ತ ಏನು ಗುಡ್ ನ್ಯೂಸ್ ಅಂದ್ರೆ ಆ ಗುಡ್ ನ್ಯೂಸ್ ಏನು ಮತ್ತೆ ಏನತ್ತ ಎಲ್ಲ ವಿಡಿಯೋದ ಫುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಸೊ ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪಿ ಕೆ ಎಲ್ ಪ್ರೋ ಕಬಡ್ಡಿ ಲೀಗ್ ಸೀಸನ್ 12 ಏನೈತಿ ಆಪ್ಷನ್ ಪ್ಲೇಯರ್ ಹರಾಜ್ ಏನೈತಿ ಇದೇ ಮೇ 31 ಏನ್ ಸ್ಟಾರ್ಟ್ ಮೇ 31 ಸ್ಟಾರ್ಟ್ ಆಗತ್ತೆ. ಸೊ ಅದು ನಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾ ನಿನ್ನೆ ವಿಡಿಯೋ ಮಾಡಿದ್ದೆ, ಬೆಂಗಳೂರದವ್ರು ಅವ್ರು ರಿಟೈರ್ ಮಾಡ್ಕೋತಾರೆ, ಇವ್ರು ರಿಟೈರ್ ಮಾಡ್ಕೋತಾ ಇರ್ತೆ. ಸೊ ಅದಂತೂ ರಿಯಲ್ ಆಗೋ ಟೈಮ್ ಬಂದೇ ಬಿಡ್ತು. ನಾ ಅಂದ್ರೆ ಏನೈತಿ ನಾ ಹೇಳಿದ್ರೆ ಆಲ್ಮೋಸ್ಟ್ ಅಂದ್ರೆ ರಿಟರ್ನ್ ಪಕ್ಕ ಆಗತ್ತಾರ. ಸೊ ಅವ್ರಂದ್ರು ಅರ್ಧ ಫಿಕ್ಸ್ ಅದಾವ. ಈಗೇನ ಇನ್ನೊಂದ್ ಸ್ವಲ್ಪ ಪ್ಲೇಯರ್ಸ್ ಆಟ ಬರ್ತೈತಿ. ಈಗ 5 ಮಂದಿ ನಿನ್ನೆ 6 ಮಂದಿ ಎಲ್ಲ ಫಿಕ್ಸ್ ಐತಿ. ಇನ್ನು ಉಳ್ಕಿದ್ ಬಂದೈತೆ. ಈ ಪ್ಲೇಯರ್ ಹರಾಜ್ ಏನೈತ್ಲ ಮೇ 31 ಮತ್ತು ಜೂನ್ 1 2 ದಿವಸ ನಡೀತೈತಿ. ಅಥವಾ ನಿಮ್ಗೆ ಮೇನ್ ಪ್ಲೇಯರ್ಸ್ ಬರ್ತಾರಲ್ಲ, ಮೇನ್ ಪ್ಲೇಯರ್ಸ್ ಬರೋದೆಲ್ಲ ಮೇ 31 ಬರ್ತಾರೋ. ಇದು ನಡೀದು ನನ್ನ ಪ್ರಕಾರ ಇದು ಸಂಜೆ ನಡೀತೈತಿ. ಪ್ರತಿ ವರ್ಷ 4:05 ನಡೀತೈತಿ. ಸೊ ಈ ವರ್ಷ ಅದೇ ಟೈಮ್ ನಡೀತಿರ್ಬೋದು ನನಗ್ ಪ್ರಕಾರ. ಸೊ ನೋಡ್ಬೇಕು ಈ ವರ್ಷ ಯಾವ ಟೈಮಿಗೆ ನಡೀತಿರೋ. ನನಗ್ ಪ್ರಕಾರ ಅದು ಸಂಜೆ ಟೈಮ್ ಕಂಟಿನ್ಯೂ ಆಕೈತಿ. ಅದ್ರ ನಮ್ಮ ಬೆಂಗಳೂರು ಟೀಮ್ ಇವತ್ತು ಈ ಸಲ ಹೆಂಗ್ ಕಟ್ತಾರ ಅನ್ನೋದು ಒಂಥರ ಎಕ್ಸೈಟಿಂಗ್ ಆಕೈತಿ. ಎದಕ್ಕರ ಹೋದ ವರ್ಷ ನಮ್ಮ ಹಳಿ ಕೋಚ್ ಇದ್ರು. ಸೊ ಅವ್ರು ನಮ್ಗೆ ಸರ್ಪ್ರೈಸ್ ಕೊಡ್ತೀವತ್ತಿ. ಈ ಯಂಗ್ ಪ್ಲೇಯರ್ಸ್ ಮೇಲೆ ಹೆಂಗ್ ದೊಡ್ಡ ಪ್ಲೇಯರ್ಸ್ ಅಂದ್ರ ಹೋದ ವರ್ಷ ಅಂದ್ರ ಅಜಿಂಕ್ಯ ಪವಾರ, ಪ್ರದೀಪ್ ನರ್ವಾಲ್ ಇಂಥ ದೊಡ್ಡ ಮಂದಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ನಮ್ಮ ಹೊಸ ಕೋಚ್ BC ರಮೇಶ್ ಅವ್ರು ಯಾರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರ ನೋಡ್ಬೇಕು. ನನ್ನ ಪ್ರಕಾರ ಇವ್ರ ನಂತರ ಯಾರ ದೊಡ್ಡ ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲರೂ ರಿಟೈರ್ ಮಾಡ್ಕೊಂಡಂಗ ಅದಾರು. ಈ ಸಲ ಯಾರು ದೊಡ್ಡ ಪ್ಲೇಯರ್ಸ್ ಬರ್ತಾರೆ ನೋಡ್ಬೇಕು ಆಕ್ಷನ್ PK ಆಕ್ಷನ್ಕ. ಸೊ ಅವ್ರ ನಂತರ ಬಂದ್ರ ಪಕ್ಕ ಈ ಸಲ ಲಬಕ್ ಸ್ವಾಹ ಮಾಡೋದಂದ್ರ ಫಿಕ್ಸ್ ನಮ್ಮ BC ರಮೇಶ್ ಅವರು. ನಮ್ಮ BC ರಮೇಶ್ ಅವ್ರು ಪಕ್ಕ ಕ್ಲಿಯರ್ ಆಗಿ ಹೇಳ್ಯಾರು ಏನಂದ್ರ ಈ ಹಳಿ ಮಂದಿ ಕೈಲಿ ನಮ್ಮ ಟೀಮ್ ನಮ್ಮ ಹಳಿ ಮಂದಿ ಅನ್ನಕೈತಿ ಕಬಡ್ಡಿ ಓಲ್ಡ್ ಪ್ಲೇಯರ್ಸ್ ಅದಾರಲ್ಲ. ಈಗ ಹಂಗ ಅಂದ್ರೆ ಹೆಚ್ಚಿಗೆ ಏಜ್ ಈಗ ರಾಹುಲ್ ಚೌಧರಿ ಅದ ಇಲ್ಲ ಅಂತ ಪ್ಲೇಯರ್ಗಳು ನಮ್ಮ ಟೀಮ್ ಗೆಲ್ಸಕಲ್ಲ. ಅಂದ್ರೆ ವಯಸ್ಸಾಗೈತಿ, ಸ್ವಲ್ಪ ಆಡು ಸ್ವಲ್ಪ ಇದು ಕಮ್ಮಿ ಆಕೈತಿ. ಅದಕ್ಕ ನಮ್ಮ ಟೀಮ್ನ ಒಂಥರ ಪುಣೆ ಪಲ್ಟನ್ ಹೆಂಗ್ ಕಟ್ಟಿದಿಲ್ಲ, ಒಂಥರ ಸ್ಟ್ರಾಂಗ್ ಟೀಮ್. ಒಟ್ಟ ಇದು ಗಜಪ ಯುವ ಪಡೆ ಅಟ್ರು ಹೊಸ ಯುವಕರ. ಸೊ ಹಂಗ ನಮ್ಮ ಬೆಂಗಳೂರು ಬುಲ್ಸ್ ಹಂಗ್ ಕಟ್ತಾರೋ ಇಲ್ಲಕರ ಎಕ್ಸ್ಪೀರಿಯನ್ಸ್ ಸ್ಕ್ವಾಡ್ ಕಟ್ತಾರ. ಫುಲ್ ಎಕ್ಸೈಟಿಂಗ್ ಆಗಿದ್ವಿ. ಸೊ ನನ್ನ ಪ್ರಕಾರ ಅಂದ್ರು ಇವ್ರು BC ರಮೇಶ್ ಅವ್ರ ಮೈಂಡ್ ಸೆಟ್ ಹೆಂಗೈತಂದ್ರೆ ಒಂದ್ ಕಡೆ ಎಕ್ಸ್ಪೀರಿಯನ್ಸ್, ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಯಂಗ್, ಈ ಅಡ್ಡು ಕೂಡಿಸಿ ಒಂದು ಮಿಶ್ರಣ ಒಂದು ಟೀಮ್ ಮಾಡೋ ಸಾಧ್ಯತೆ ಭಾಳ ಐತಿ ಸಲ. ಅಂದ್ರು ಈ ಸಲ ಸ್ಕ್ವಾಡ್ ಅಂದ್ರು ನನಗಂದ್ರು ನಮ್ಮ BC ರಮೇಶ್ ಅವ್ರ ಮೇಲೆ ಪಕ್ಕಾ ಭರವಸೆ ಐತಿ. ಈ ಸಲ ಸಖತ್ ಸ್ಕ್ವಾಡ್ ಕಟ್ತಾರ ನನಗಂತ್ರ ಗೊತ್ತೈತಿ. ಅದ್ರೊಳಗೆ ಇವ್ರಿನ ಪ್ರದೀಪ್ ನರ್ವಾಲ್ ಅವ್ರು ರಿಟೈರ್ ಮಾಡ್ಕೊಂಡಾರ. ಸೊ ಈ ಸಲನು ಅವರೇ ಕ್ಯಾಪ್ಟನ್, ಈ ಸಲ ಪಕ್ಕಾ ಅವರೇ ಕ್ಯಾಪ್ಟನ್ ಹಾಕಾರ. ನನ್ನ ಪ್ರಕಾರ ಅಂತೂ ಬ್ಯಾರೆ ಮಾತೇ ಇಲ್ಲ. ಈ ಸಲ ಪ್ರದೀಪ್ ನರ್ವಾಲ್ ಅವರು ಪಕ್ಕ ಈ ಸಲ ಕ್ಯಾಪ್ಟನ್ ಹಾಕೋರು ಈ ನಮ್ಮ ಬೆಂಗಳೂರು ಟೀಮಿಗೆ. ಹೋದ ವರ್ಷ ಆಗ್ಬೇಕಾಯ್ತು, ಹೋದ ವರ್ಷ ಸೌರಭ್ ನಂದಲ್ ಅವ್ರ ಕೈ ಕೊಟ್ರ ಟೀಮ. ಸೊ ಅಲ್ಲಿ ಸ್ವಲ್ಪ ದಗದ್ ಹೊಲಸಿಡಿತ್ತು. ಸೊ ಅವ್ರೇನಿದೆ ಡಿಫೆನ್ಸ್ ಒಳಗೆ ಆ ಕಡೆ ಈ ಕಡೆ ಆದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ ಕ್ಯಾಪ್ಟನ್ಸ್ ಒಳಗ. ಅಂದ್ರು ಲಾಸ್ಟಿಗೆ ನಮ್ಮ ಪ್ರದೀಪ್ ನರ್ವಾಲ್ ಅವ್ರ ಕೈ ಕೂಡ ಟೀಮ್ ಸ್ವಲ್ಪ ಗೆಲ್ಲಾಗತ್ತು. ಸೊ ನೋಡ್ಬೇಕು. ಮತ್ತೆ ನೀವು ಕಾಮೆಂಟ್ ಒಳಗೆ ಹೇಳ್ತೀರಿ ನಿತಿನ್ ರಾವಲ್ ಅವ್ರು ರಿಟೈರ್ ಮಾಡ್ಕೋಬೇಕತ್ತೆ. ಸೊ ಅವ್ರು ರಿಟೈರ್ ಮಾಡ್ಕೋ ಸಾಧ್ಯತೆ ಭಾಳ ಐತಿ ನಮ್ಮ ಬೆಂಗಳೂರು ಟೀಮ್ನವ್ರದ್ದು. ಆಲ್ಮೋಸ್ಟ್ ರಿಪೋರ್ಟ್ಸ್ ಎಲ್ಲ ಹಂಗೆ ಬಂದವು. ಪ್ರದೀಪ್ ನರ್ವಾಲ್, ನಿತಿನ್ ರಾವಲ್ ಮತ್ತು ಅಜಿಂಕ್ಯ ಪವಾರ್ ಹೆಂಗೆ ಗೊತ್ತಿಲ್ಲ, ಪಂಕಜ್ ಅದಾರಲ್ಲ, ಇವ್ರು 3 ಮಂದಿ ರಿಟೈರ್ ಮಾಡ್ಕೊಂಡ್ರು ರಿಪೋರ್ಟ್ಸ್ ಐತಿ. ಸೊ ಇವ್ರು 3 ಮಂದಿ ಅಂದ್ರು ಪಕ್ಕ ರಿಟೈರ್ ಮಾಡ್ಕೊಂಡಾರ ಐತಿ. ಸೊ ನೋಡ್ಬೇಕು ಏನ್ ಮಾಡ್ಕತ್ ಗೊತ್ತಿಲ್ಲ. ಆದ್ರೂ ಇದಂತ್ರ ಪಕ್ಕ ಗುಡ್ ನ್ಯೂಸ್ ಅಂತ ಹೇಳ್ಬೇಕು PKL ದಂತ್ರ. ಸೊ ನಾನು ಎಕ್ಸೈಟಿಂಗ್ ಆದ್ರೆ ನೀವು ಬೆಂಗಳೂರು ಬುಲ್ಸ್ ಫ್ಯಾನ್ಸ್, ನಾವು ಫ್ಯಾನ್ಸ್ ಎಟ್ ಎಕ್ಸೈಟಿಂಗ್ ಆಗಿದ್ರೆ ವಿಡಿಯೋ ಪಡಗ ಕಾಮೆಂಟ್ ಮಾಡ್ರಿ. ಸೊ ನಿನ್ನೆ ವಿಡಿಯೋ ಭಾಳ ಚಲೋ ಸಿಕ್ಕತಿ. ಸೊ ಅದಕ್ಕೆ ಇನ್ನೊಂದು ಕಬಡ್ಡಿ ವಿಡಿಯೋ ಮಾಡಿದೆ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.